ಬಿಗ್ ಬಾಸ್ 28ನೇ ಸಂಚಿಕೆ ಸೂಪರ್ ಸಂಡೇ ವಿತ್ ಸುದೀಪ್ ಪ್ರಾರಂಭದಲ್ಲಿ ನೇರವಾಗಿ ಮನೆಯೊಳಗಿನ ವಿಟಿಯನ್ನು ಸುದೀಪ್ ಅವರು ತೋರಿಸುತ್ತಾರೆ. ಅಲ್ಲಿ ಮೋಹನ್, ನಿರಂಜನ್, ಪ್ರಥಮ್, ಭುವನ್, ಓಂ ಪ್ರಕಾಶ್ ಮತ್ತು ಕೀರ್ತಿ ಶಾಲಿನಿ ಮನೆಯಿಂದ ಎಲಿಮಿನೇಟ್ ಆದ ಬಗ್ಗೆ ಬೇಜಾರು ಮಾಡಿಕೊಳ್ಳುತ್ತಾರೆ. ಇನ್ನೊಂದೆಡೆ ಹೆಂಗಸರೆಲ್ಲರೂ ಕೂಡ ಶಾಲಿನಿಗೆ ತುಂಬಾ ಮಿಸ್ ಮಾಡಿಕೊಳ್ಳುತ್ತಾರೆ. ಆದರೆ ಶಾಲಿನಿ ಮಾತ್ರ ಎಲಿಮಿನೇಟ್ ಆದರೂ ಮನೆಯಿಂದ ಹೊರ ನಡೆಯದೆ ಬಿಗ್ ಬಾಸ್ ಮನೆಯ ಒಂದು ಮೂಲೆಯ ಗ್ಯಾರೇಜ್ ನಲ್ಲಿ ಕುಳಿತು ಮನೆಯೊಳಗಿನ ವಿಟಿ ನೋಡುತ್ತಿರುತ್ತಾರೆ. ಇದು ಅವರಿಗೆ ಬಿಗ್ ಬಾಸ್ ವಿಶೇಷ ಅಧಿಕಾರದ ಮೂಲಕ ಕೊಟ್ಟ ಒಂದು ವರವಾಗಿರುತ್ತದೆ. ಆದರೆ ಇದು ಮನೆಯೊಳಗಿನ ಸದಸ್ಯರಿಗೆ ಗೊತ್ತಿರುವುದಿಲ್ಲ. ನಂತರ ಎಲಿಮಿನೇಟ್ ಆದ ಇನ್ನೋರ್ವ ಕಂಟೆಸ್ಟೆಂಟ್ ಶೀತಲ್ ಶೆಟ್ಟಿ ಅವರನ್ನು ಸುದೀಪ್ ಅವರು ಬಿಗ್ ಬಾಸ್ ಸ್ಟೇಜ್ ಮೇಲೆ ಕರೆಯುತ್ತಾರೆ. 4 ವಾರ ಒಂದೊಂದು ರೀತಿ ಅನುಭವವಾಯಿತು ಎಂದು ಶೀತಲ್ ಅವರು ಹೇಳುತ್ತಾರೆ. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ ಎಂದು ಈಗ ಅನಿಸಿತು ಎಂದು ಶೀತಲ್ ಅವರು ಹೇಳುತ್ತಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ ಎಂದು ಶೀತಲ್ ಅವರು ಹೇಳುತ್ತಾರೆ. ಪ್ರಥಮ್ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿರಲು ಯಾವ ಅರ್ಹತೆ ಇಲ್ಲ ಎಂದು ಶೀತಲ್ ಅವರು ಹೇಳುತ್ತಾರೆ. ನಂತರ ಸುದೀಪ್ ಅವರು ಶೀತಲ್ ಅವರಿಗೆ ಅವರ ಜರ್ನಿ ವಿಟಿಯನ್ನು ತೋರಿಸುತ್ತಾರೆ. ಅದನ್ನು ನೋಡಿ ತುಂಬಾ ಚೆನ್ನಾಗಿದೆ ಎಂದು ಶೀತಲ್ ಅವರು ಹೇಳುತ್ತಾರೆ. ಬಿಗ್ ಬಾಸ್ ಅವರನ್ನು ಮನೆಯ ಸದಸ್ಯರು ಓವರ್ ಅನಲೈಸ್ ಮಾಡಿದ್ದಾರೆ ಎಂದು ಶೀತಲ್ ಅವರು ಹೇಳುತ್ತಾರೆ. ನಂತರ ಕಿರುತೆರೆ ನಟ ಕೃಷ್ಣ ಮತ್ತು ಅಜಯ್ ರಾವ್ ಅವರು ತಮ್ಮ ಜಾನ್ ಜಾನಿ ಜನಾರ್ದನ್ ಚಿತ್ರದ ಪ್ರಚಾರಕ್ಕಾಗಿ ಬಿಗ್ ಬಾಸ್ ಸ್ಟೇಜ್ ಮೇಲೆ ಬರುತ್ತಾರೆ. ಅವರ ಜೊತೆಗೆ ಬಂದಿರುವ ಚಿತ್ರದ ನಿರ್ದೇಶಕರಾದ ಗುರು ದೇಶಪಾಂಡೆಯವರು ಚಿತ್ರದ ಕಥಾವಸ್ತು ಬಗ್ಗೆ ಎಲ್ಲರಿಗೂ ತಿಳಿಸುತ್ತಾರೆ. ನಂತರ ಜಾನ್ ಜಾನಿ ಜನಾರ್ದನ್ ಚಿತ್ರದ ಟ್ರೇಲರ್ ಅನ್ನು ಬಿಗ್ ಬಾಸ್ ತೆರೆಯ ಮೇಲೆ ಎಲ್ಲರಿಗೂ ತೋರಿಸಲಾಗುತ್ತದೆ. ಕೊನೆಗೆ ಆಲ್ ದ ಬೆಸ್ಟ್ ಹೇಳಿ ಸುದೀಪ್ ಅವರು ಚಿತ್ರತಂಡದವರಿಗೆ ಬೀಳ್ಕೊಡುತ್ತಾರೆ. ಕೊನೆಯಲ್ಲಿ ಮತ್ತೆ ಬಿಗ್ ಬಾಸ್ ಸ್ಟೇಜ್ಗೆ ಬಂದ ಶೀತಲ್ ಅವರು ರೇಖಾ ಬಿಗ್ ಬಾಸ್ ಗೆಲ್ಲಬೇಕು ಎಂದು ಹೇಳುತ್ತಾರೆ. ಅದಾದ ಮೇಲೆ ಶೀತಲ್ ಅವರನ್ನು ಕೂಡ ಸುದೀಪ್ ಅವರು ಶಾಲಿನಿ ಇರುವ ಸೀಕ್ರೆಟ್ ರೂಮ್ಗೆ ಕಳಿಸಿಕೊಡುತ್ತಾರೆ. ಅಂದರೆ ಶೀತಲ್ ಕೂಡ ಈ ವಾರ ಎಲಿಮಿನೇಟ್ ಆಗಿರುವುದಿಲ್ಲ.